ನೀನೇ ಬಂದೆ ಅವ ಉಪ್ಪಿಟ್ಟು ಹಾಕೊಂಡು ಬರ್ಬೇಕಂದಿದ್ದ ಅಷ್ಟೊತ್ತಿಗೆ ನೀನೇ ಬಂದು ಕೂಡು ಇಲ್ಲೇ ಹಾಕ್ಕೊಡ್ತೀನಂತ ತಿನ್ನಟಂತ ಉಪ್ಪಿಟ ಯವ್ವ ಪದ್ಮ ನಮ್ಗ ಈ ಉಪ್ಪಿಟ ಪಪ್ಪಿಟ ಹೋಗಲ್ಲವ ಮುಂಜಾನೆ ನಾಷ್ಟ ತಿಂದು ರೂಢ ಇಲ್ಲ ನೋಡು. ಮುಂಜಾನೆ ಸೀತಿ ಬಿಸಿ ಬಿಸಿದು ಒಂದು 3 ರೊಟ್ಟಿ ಮಾಡಿಕೊಡ್ತಿಳು. ರೊಟ್ಟಿ ಪಲ್ಯ ಅನ್ನ ಬ್ಯಾಳಿ ತಿಂದು ಕುಂತ ಅಂತಂದ್ರೆ ಸಂಜೆ ತನ ಹೊತ್ತು ಹೋತಿತ್ತು. ಮತ್ತು ಸಂಜೆಗೆ ಒಂದು 2 ಬಿಸಿ ರೊಟ್ಟಿ ಇಟ್ಟು ಅನ್ನ ತಿಂದು ಮಕ್ಕೋತಿದ್ದ. ಈಗ ಇದು ನಾಷ್ಟ ಪಾಷ್ಟ ನನಗೆ ಆಗ ಬರಲ್ಲ ಮಗಳೇ. 1-2 ರೊಟ್ಟಿ ಮಾಡ್ಬೇಕಿಲ್ಲವ ನೀನು. ರೊಟ್ಟ್ಯಾ ಈಗ ರೊಟ್ಟಿ ಮಾಡ್ಕೋತ ಕೂಡ್ಲೇವ. ಹೀಗೆ ಎಲ್ಲ ಕೆಲಸ ಮುಗಿಸಿ ಈಗ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ನಿಂತೀನಿ. ಈಗ ಮತ್ತು ಅದು ರೊಟ್ಟಿಗೆ ಹಿಟ್ಟದು ಕಲಸ್ಕೊ ಮಾಡ್ಕೊ ಅಂತ ಅನ್ನೋದು ಮತ್ತಿದು ಅಡುಗೆ ಮನೆ ಒಂದಿಟ್ಟು ಹೊಲಸಾಗ್ಬಿಡ್ತದ. ಮತ್ತು ಅದಿಟ್ಟು ಕೆಲಸ ಇದಿಟ್ಟು ಕೆಲಸ ಭಾಳ ಆಗ್ಬಿಡ್ತದವ ಕೆಲಸ. ಈಗ ಎಲ್ಲರಿಗೂ ಹಿಡ್ದೆ ಉಪ್ಪಿಟ್ಟು ಮಾಡೀನಿ, ಮತ್ತು ಅದು ಹಾಗೆ ಹಾಳಾಗಲ್ಲೇನು. ಇವತ್ತೊಂದಿನ ಏನಾಗಲ್ಲ, ಉಪ್ಪಿಟ್ಟು ತಿನ್ನು. ಮತ್ತು ಸಂಜೆಗೆ ಬೇಕಿದ್ರೆ 1-2 ರೊಟ್ಟಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ. ಈಗ ಉಪ್ಪಿಟ್ಟು ತಿನ್ನವ. ಈಗ ಒಂದಿನ ತಿಂದ್ರೆ ಏನಾಗಲ್ಲ ತಗೋವ, ತಿನ್ನು. ಅವ್ವ ಉಪ್ಪಿಟ್ಟು ನಿನಗೆ ಸೇರ್ಲಿಲ್ಲ ಅಂತಂದ್ರೆ ನಿನ್ನ ಅತ್ತಿಗೆಮ್ಮ ಕಂಡಪಟ್ಟಿ ಚಪಾತಿ ಪಲ್ಯ ಎಲ್ಲ ಕಟ್ಟಾಳಲ್ಲ, ಅದು ಇನ್ನೂ ಹಾಗೆ ಉಳ್ದದ ಜುಣಕ ಅದು ಎಲ್ಲ. 1-2 ಚಪಾತಿ ಒಂದಿಟ್ಟು ಜುಣಕ ಹಾಕೊಂಡು ಬರ್ಲೇನು, ಸುಮ್ಮ ಅದಿಟ್ಟು ತಿಂದು ಮ್ಯಾಲೆ ಒಂದಿಟ್ಟು ಉಪ್ಪಿಟ್ಟು ತಿನ್ನು ಅದಕ್ಕೆ. ಏನ್ರಿ ನಾನೇ ತಗೊಂಡು ಬರ್ತಿದ್ದಲ್ಲ ಉಪ್ಪಿಟ್ಟ, ನೀವೇ ಬಂದ್ರೇನು? ಕೊಟ್ರಿ ಕಡೆ ತಾಟ್ ಹಾಕ್ಕೊಡ್ತೀನಿ ನೆಟ್. ಇಲ್ಲ ಸಾಕು ಸಾಕು, ನನಗೆ ಇದು ತಾಟ್ ಇಡ್ಲಕ್ಕ ಬಂದಿದ್ದೆ ನಾನು. ಇದು ಪದ್ಮ, ನೀ ಮಾಡೋದು ಸರಿ ಅಲ್ಲ ನೋಡು. ನಿನಗೆ ಚಂದ ಅನಿಸ್ತದೇನ? ಅತ್ತೆರು ಇಷ್ಟು ವರ್ಷ ಆದಳಕ್ಕ ಈಗ ನಮ್ಮ ಮನೆಗೆ ಬಂದಾರ. 1-2 ಬಿಸಿ ರೊಟ್ಟಿ ಮಾಡ್ಲಿಕ್ಕಷ್ಟೇ ನಿನಗೆ 1-2 ರೊಟ್ಟಿ ಕೇಳಕತ್ತಾರ. ಅವ್ರೇನು ನಿನಗೆ ಹೋಳಿಗೆ ಅದು ಇದು ಕೇಳಕತ್ತಾರೇನು? ಮಾಡಿಕೊಡ್ಬೇಕು ಬೇಡ? ಅಯ್ಯ ಇರ್ಲಿ ಬಿಡ್ರಿ ಹಳೆಯರೆ, ಅಕ್ಕಿ ಹೀಗೆ ಎಲ್ಲ ಕೆಲಸ ಮಾಡ್ಕೊಂತಾಳಲ್ಲ, ಬ್ಯಾಸರ ಬಂದಿರ್ತದ. ಇರ್ಲಿ ತಗೋರಿ, ನನಗೇನು ಒಂದಿನ ರೊಟ್ಟಿ ಇದ್ದಿಲ್ಲ ಅಂತಂದ್ರೆ ನಡಂಗಿಲ್ಲನ, ನಡೀತದ, ಹಂಗೇನಿಲ್ಲ. ಉಪ್ಪಿಟ್ಟು ತಿಂತೀನಂತ. ಅತ್ತಿ ನಿಮ್ಮ ಮಗಳು ಏನ್ ಕೆಲಸ ಮಾಡಲ್ಲ, ಆಳು ಕಾಳು ಎಲ್ಲ ಬಂದ್ ಮಾಡಿ ಹೋತಾರ. ಬರೀ ಒಂದಿಟ್ಟು ಅಡಿಗೆ ಮಾಡ್ಲಿಕ್ಕೆ ಕೆಲಸದ ಅಂತಾಳ ನಿಮ್ಮ ಮಗಳು, ಗೊತ್ತೇನ? ಹೊರಗಿನ ಕಸ ಕಡ್ಡಿ ಎಲ್ಲ ಮಾಡ್ಲಿಕ್ಕ ಕೆಲಸದವ್ರಿಗೆ ಇಟ್ಟುಬಿಟ್ಟಿನಿ. ಏನು ಕೆಲಸನೇ ಆಗಲ್ಲ ಅಂತಾಳ ನಿಮ್ಮ ಮಗಳು. ಒಂದಿಟ್ಟು ಅಡಿಗೆ ಮಾಡಿ ಹಾಕ್ಲಿಕ್ಕೆ ನೋಡ್ರಿ ಇಟ್ಟು ಇದು ಮಾಡ್ತಾಳ. ನನಗೂ ಇದು ನಾಷ್ಟ ಪಾಷ್ಟ ತಿಂದು ರೂಢ ಇಲ್ಲ. ಏನ್ ಮಾಡ್ತೀರಿ? ನನಗ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಷ್ಟು ಇಷ್ಟ ನನಗ. ಆದ್ರೆ ನಿಮ್ಮ ಮಗಳು ಅದಳಲ್ಲ, ದಿನ ನಾಷ್ಟ ಮಾಡಿ ರೂಢ ಹಾಕಿಬಿಟ್ಟಾಳ. ಹಂಗಾಗಿ ತೂಗಿಸ್ಕೊಂಡು ನಡ್ದಿನಿ ನೋಡ್ರಿ. ಇದ್ದಿಲ್ಲ ಅಂತಂದ್ರ ನನಗ ಹೊಟ್ಟೆ ತುಂಬ ಊಟ ಬೇಕು ನನಗ. ನಮ್ಮದು ಪದ್ಮಗ ಎಂದಿನ ಹಿಡ್ದು ಕೆಲಸ ಮಾಡಿ ರೂಢನೇ ಇಲ್ರಿ ಹಳೆಯರೆ. ಏನು ಮಾಡ್ತೀರಿ? ಅಲ್ಲಿ ಅವ್ರ ಅಪ್ಪಿರತನ ಒಬ್ಬಕಿನೇ ಮಗಳು ಅಂಥೇಳಿ ಏನು ಕೆಲಸನೇ ಹಚ್ಚುತ್ತಿದ್ದಿಲ್ಲ. ಇನ್ನು ಇವ್ರಣ್ಣ ಅವನು ಹಾಗೆ, ನನಗೊಬ್ಬಕಿನೇ ತಂಗಿ ಅದಳ, ಹೋಗಿದ ಮನೆ ಮಾಡೋದೇ ಇರ್ತದ. ಈಗ ಏನು ಮಾಡಬೇಡ ಅಂಥೇಳಿ ಎಲ್ಲ ಹೆಂಡತಿ ಕೈಲೇ ಕೆಲಸ ಮಾಡಿಸ್ತೀನವ. ಈಗೀಗೇನು ಹಚ್ಚೇ ಇಲ್ರಿ ನಾವು. ಹಾಗಾಗಿ ಏಕಿ ಒಂದಿಟ್ಟು ಕೆಲಸ ಮಾಡ್ಲಿಕ್ಕೆ ಇದು ಮಾಡ್ತಾಳ್ರಿ, ಮತ್ತೇನಿಲ್ಲ. ಆಯ್ತು ತಗೋರಿ, ನಿಮ್ಗೆ ರೊಟ್ಟಿ ಎಲ್ಲ ಈಗ ನಾನು ಇರತನ ದಿನ ಮುಂಜಾನೆ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಂತ ನೀವು ಹೊಟ್ಟೆ ತುಂಬ ಊಟ ಮಾಡ್ರಿ, ಆಯ್ತಾ? ಬ್ಯಾಡ್ರಿ ಅತ್ತಿ. ಅಲ್ಲಿ ನಿಮ್ಮ ಮಗಳೇ ಅಷ್ಟು ಗಟ್ಟುಮುಟ್ಟಾಗಿ ಕೆಲಸ ಮಾಡಕ್ ಹಿಂದ ಮುಂದ ಮಾಡ್ತಾಳ. ನಿಮ್ಗೆ ಇಷ್ಟು ವಯಸ್ಸಾಗ್ಯದ, ಈಗ ನಾನು ನಿಮ್ಮ ಕೈಲಿಂತ ಇಷ್ಟು ಕೆಲಸ ಮಾಡಿಸ್ಕೊಳ್ತೀನದ? ಬ್ಯಾಡ್ರಿ ಅತ್ತಿ, ಏನು ಬೇಡ. ನನಗೀಗ ರೂಢ ಆಗ್ಬಿಟ್ಟದ್ರಿ. ದಿನ ಮುಂಜಾನೆ ನಾಷ್ಟ, ಸಂಜೆಗೆ ಒಂದಿಟ್ಟು ಅನ್ನ ಸಾರು ಮಾಡಿ ಹಾಕ್ತಾಳ. ಇದ್ದಿಲ್ಲ ಅಂತಂದ್ರೆ ಆಕಿಗೆ ಹೆಂಗೆ ತಲೆಗೆ ಬರ್ತದ ಹಂಗೆ ಮಾಡ್ತಾಳ್ರಿ ಅತ್ತಿ. ಅದೊಂದು ಮುದ್ದೆ ಒಂದು ಕಲ್ತಾಳ, ರಾಗಿ ಮುದ್ದೆ ಮಾಡೋದೊಂದು 1-2 ಮುದ್ದೆ ಮಾಡಿರ್ತಾಳ. ಆಯ್ತು, ತಿಂದು ಬಿಡೋದು, ಮಕ್ಕೊಂಡು ಬಿಡೋದು. ಏನು ಮಾಡ್ತೀರಿ? ಹಂಗೆ ಬಂದಂಗೆ ತೂಗಿಸ್ಕೊಂಡು ಹೋಗೋದ್ರಿ. ಈಗೇನು ಅನ್ನಕ್ಕೆ ಬರಲ್ಲ, ಆಡಕ್ಕೆ ಬರಲ್ಲ. ಇರ್ಲಿ ತಗೋರಿ, ನೀವೇನು ಮಾಡ್ಕೋತ ಕೂಡ್ಬೇಡ್ರಿ. ಆಕಿ ಮಾಡ್ತಾ ತಗೋರಿ, ಸಂಜೆಗೆ ಮಾಡ್ಕೊಡ್ತಾ ಬಿಸಿ ರೊಟ್ಟಿ. ಪದ್ಮ ಮಾಡಿಕೊಡು, ಹಂಗೆ ಮಾಡಕ್ಕೆ ಹೋಗ್ಬೇಡ. ಅವ್ರೇನು ಪಾಪದ ಇನ್ನೂ ಬರ್ತಾರೇನು? ವರ್ಷಕ್ಕೆ ಒಂದ್ಸರಿ, ವರ್ಷನೂ ಇಲ್ಲಿಗೆ ಒಂದು ಒಳ್ಳೆ 2-3 ವರ್ಷ ಆಯ್ತು ಅತ್ತೆರು ಬಂದಿಲ್ಲ. ನೀ ತಿಳಿದು ನೀ ಮಾಡಿಕೊಡ್ಬೇಕು. ಅದು ಬಿಟ್ಟು ಎಲ್ಲ ನಾನು ಹೇಳತ್ತೇನ? ತಗೋ ಈಗ 5 ತಾಟ್ ತಗೋ, ನಾನು ಹೊತ್ತಾಯ್ತು, ನಾನು ಬರ್ತೀನಿ. ಇಲ್ಲ ನೀವೇನು ಇದು ಮಾಡಬೇಡ್ರಿ, ಮಾಡ್ಕೊಡ್ತೀನಿ ತಗೋರಿ. ನಾ ಅವಾಗ ಅಕ್ಕಿಗೇನು ಹಚ್ಚಲ್ಲ ನಾನು ರೊಟ್ಟಿ ಇದು ಮಾಡ್ಲಕ್ಕ, ಮಾಡ್ಕೊಡ್ತೀನಿ ತಗೋರಿ. ತರ್ರಿ ಈ ಕಡೆ ತಾಡ್ತಾರ್ರಿ, ಹೋಗ್ರಿ. ಮತ್ತೆ ಹೊತ್ತಾಗ್ಲಾಗತ್ತದ ಅನ್ನತ್ತೀರಿ. ಒಂದಿಟ್ಟು ಫೋನ್ ಹಚ್ಚಿರಿ ಅವು ಹುಡುಗರಿಗೆ. ಏನು ನೋಡ್ರಿ, ಒಂದಿಟ್ಟು ಫೋನ್ ಇಲ್ಲ, ಒಂದು ಏನಿಲ್ಲ. ಏನು ಹೇಳ್ಬೇಕೋ ಅನ್ಸುತ್ತೇನೋ ಅವ್ರಿಗೆ. ಹ್ಞೂ ಆಯ್ತು ತಗೋ, ನಾನು ಫೋನ್ ಹಚ್ಚಿ ಮಾತಾಡ್ತೀನಂತ. ಇನ್ನು ಹೋಗ್ಬರ್ತೀನಿ ಅತ್ತೆರೇ, ಹೋಗ್ಬರ್ತೀನಿ ರೀ. ಹ್ಞೂ ರೀ ಹೇಳ್ಯಾರೆ, ಹೋಗಿ ಬರ್ರಿ. ಪದ್ಮ ಬಂಗಾರ ಅಂತ ಗಂಡು ಸಿಕ್ಕ್ಯಾನ ನೋಡವ ನಿನಗ. ನೀ ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾನ. ಒಂದೀಟ ಜೋರಾಗಿ ಮಾತಾಡೋದು, ನಿನಗೆ ಸಿಟ್ಟಿಗೆ ಬರೋದು ಏನು ಮಾಡಿದ್ ನೋಡಿಲ್ಲ ನಾನಂದ್ರೆ ಇಷ್ಟು ವರ್ಷನಾಗ. ಹೌದವ, ಇದೊಂದು ವಿಷಯಕ್ಕೆ ನಮ್ಮ ಅಣ್ಣಗೆ ನಾನು ಭಾಳ ನೆನೆಸ್ಬೇಕು. ಯಾಕಂತಂದ್ರೆ ನಮ್ಮ ಅಣ್ಣ ನನಗೆ ಭಾರಿ ಚಂದನ ಮನೆ ಕೊಟ್ಟನು.
ಅವ ಎಂತಂದ್ರೆ ಕಟ್ಕೊಂಡ್ರು ಖರೆ ನನಗಂತೂ ಭಾರಿ ಚಂದನ ಮನೆಗೆ ಸೇರ್ಸು ನೋಡು. ಒಂದೇ ಒಂದಿನ ನನ್ನ ಗಂಡ ಮಕ್ಕಳೇ ಹಿಡ್ದೊಡ್ಡು ಅದು ಖರೆ ಒಂದು ದಿನ ಸಿಟ್ಟಿಗೆ ಬಂದಿಲ್ಲ, ಒಂದೇನಿಲ್ಲ. ಮನೆಯಿಂದ ಏನೇ ಕೆಲಸ ನನಗೆ ಆಗಲ್ಲ ಅನ್ಲಿ ಕೆಲಸದವ್ರಿಗೆ ಹೇಳಿ ಮಾಡಿಸ್ತಾರೆ ಹೊರತು ನೀ ಮಾಡಬೇಕು ಮಟ್ಟಬೇಕು ಅಂತ ಯಾವತ್ತೂ ಏನು ಜೋರಾಗಿ ಮಾತಾಡೋದು ಬೈಯೋದು ಮಾಡಿಲ್ಲ ನೋಡವ. ಹ್ಞೂ ಅವ್ವ, ಹ್ಞೂ ಮತ್ತು ನಿಮ್ಮ ಅಣ್ಣ ನಿನ್ನ ಮ್ಯಾಲ ಜೀವನೇ ಇಟ್ಟನ ಮತ್ತು ಚಂದನ್ ಮನೆಗೆ ಕೊಡ್ಬೇಕಂತೇಳಿ ಎಂಥ ಹಾಡೆ ನೆಂಟಿಸ್ತಾನೆ ನೋಡ್ದು ನಾ. ಎಷ್ಟು ಹುಡುಕಿ ಕಡೀಗ ಇಂಥ ಮನೆ ಸೇರ್ಸು ನೋಡಿ ನಿಮ್ಮ ಅಣ್ಣ ಮತ್ತು ಅವನಿಗೂ ಮನಾರ ನೆಂಟಸ್ತಾನ ಬಂದೀವಿ ಚಲೋಂದು ಇಂಥ ದೊಡ್ಡ ಮನೆ ನೆಂಟಸ್ತಾನಗಳೇ ಬಂದೀವು. ಆದ್ರೆ ಏನು ಮಾಡಬೇಕು, ಆ ಸಿಗ್ಲಾರ ಸೀತಿ ಸಿಕ್ಕಿಬಿಟ್ಟಾಳಲ್ಲ, ಹಂಗಾಗಿ ಆಕಿ ಕಟ್ಕೊಂಡು ಈಗ ನೋಡು ವನವಾಸ ಅನುಭವಿಸ್ಲಕತ್ತಾನ. ಈಗ ಏನು ಚಂದನ ಸಾಲ ಯಾವಾಗ ನೋಡ್ರಿ ಬಾಯಿ ಬಿಟ್ರೆ ಸಾಲದಾಗೆ ಇರ್ತಾನ. ಯಾರು ಹೇಳಬೇಕು, ಹೋಲ್ ಬಿಡವ. ಒಂದಿಟ್ಟು ಉಪ್ಪಿಟ್ಟು ಹಾಕೊಂಡು ಬಾ ಪದ್ಮ, ಹೊಟ್ಟೆ ಹಸಿಲಕತ್ತದ. ಹಾಗೆ ನೀನು ಹಾಕೊಂಡು ಬಾವ, ಇಬ್ರು ಸೇರಿ ನಾಷ್ಟ ಮಾಡ್ರೆ ಆಯ್ತು. ಅವ್ವ, ನಾನು ನಾಷ್ಟ ಹಾಕೊಂಡು ಬರ್ತೀನಿ, ಕೂಡ ನಡಿ. ಇಬ್ಬರಿಗೆ ಹಾಕೊಂಡು ಬರ್ತೀನತ್ತ, ಇಬ್ರು ಒಟ್ಟಿಗೆ ನಾಷ್ಟ ಮಾಡಿದ್ರೆ ಆಯ್ತು. ಹ್ಞೂ ಅವ್ವ, ಆಯ್ತು ತಗೋ, ಹಾಕೊಂಡು ಬಾ. ಶಾರದಾ ಶಾರದಾ ಹಾಂ ರೀ, ಬಂದ. ಅಂತೂ ಬಂದ್ರಲ್ಲ. ನಾನು ಎಲ್ಲಿ ಮಗನ ಜೊತೆ ಅಲ್ಲೇ ನೀವು ಉಳಿದು ಬಿಡ್ತೀರೇನೋ ಅನ್ಕೊಂಡ. ಅಂತೂ ಊರು ಬಿಟ್ಟತ್ತಲ್ಲ. ಹೆಂಗದನ ನಮ್ಮಗ, ಆರಾಮದನ? ಹ್ಞೂ ಆರಾಮದನ. ಅವನೇ ಭಾಳ ದಿನಕ್ಕೆ ಬಂದಿದಪ್ಪ. ಇರು ಒಂದೆರಡು ದಿನ ಇರು, ಪ್ಯಾಟಿ ತೋರಿಸ್ತೀನಿ ಅಂತೇಳಿ ಭಾಳ ಜೋರಿ ಮಾಡ್ದ. ಹಂಗಾಗಿ ಉಳಿದು ಬಿಟ್ಟ. ಇದ್ದಿಲ್ಲ ಅಂತಂದ್ರ ನಾನು ಇಷ್ಟು ದಿನ ಯಾವಾಗ ಉಳ್ತೀನಿ ಹೇಳು. ಇದೇ ಸರಿ ಮಗ ಯಾಕೋ ಭಾಳ ಜೋರಿ ಮಾಡ್ಲಾಗತ್ತಾನಲ್ಲ ಅಂತೇಳಿ ಮತ್ತೆ ಉಳಿದು ಬಂದ್ ನೋಡು. ಅದಕ್ಕೆ ತಡ ಆಯ್ತು. ಮಗಂದು ಧ್ಯಾನ್ಯಾಗ ಊರಿಗೆ ತಗೊಂಡೋಗಿ ಬ್ಯಾಗ್ ಅದು ಎಲ್ಲ ಅಲ್ಲೇ ಬಿಟ್ಟು ಬಂದಿರಿ ಏನು? ನೀವೊಂದು ಬ್ಯಾಗ್ ಅದು ಹೆಂಗ್ ಬಿಟ್ಟು ಬರ್ಲಿ, ತಗೊಂಡ್ ಬಂದಿದ್ದ. ಈ ಕಡೆ ಬರುತ್ತಲೇ ಆಳ ಮಗ ಬಂದಿದ್ನಲ್ಲ, ಹಂಗೆ ಅವನ ಕೈಗೆ ಕೊಟ್ಟಿನಿ. ಕೊನೆಗೆ ಇಡ್ತಿಂತಾರ್ರಿ ಈಗ ಅವ್ರಿ ಅಂತಂದನು. ಅದಕ್ಕೆ ಇಡಪ್ಪ ಅಂತೇಳಿ ಕೊಟ್ಟಿನಿ. ಅಲ್ಲೇ ಕೊನೆಗೆ ಇಟ್ಟಿರ್ತಾನ. ಅವಗೂ ಕರ್ಕೊಂಡ್ ಬರ್ಬೇಕಿಲ್ಲಪ್ಪ ಅಂತೇಳಿ ಒಂದೇ ಸುತ್ತ ಕೇಳತ್ ನಿನ್ ಮಗ. ಇನ್ನೊಮ್ಮೆ ಕರ್ಕೊಂಡ್ ಬರ್ತೀನಪ್ಪ, ಮನೆ ಕಡೆಗೆ ಯಾರು ಇರಲ್ಲ, ಹಂಗಾಗಿ ಬಿಟ್ಟು ಬಂದೀನಿ. ಇನ್ನೊಮ್ಮೆ ಕರ್ಕೊಂಡ್ ಬರ್ತೀನಿ, ಇಲ್ಲ ನೀನೇ ಒಂದ್ಸರಿ ಬಂದ್ ಹೋಗು, ಆಕಿನೂ ನೆನೆಸ್ತಿರ್ತಾಳೆ ಭಾಳ ದಿನ ಆಯ್ತು ಅಂತಂದಿನಿ. ಬರ್ತೀನಪ್ಪ ಆದಷ್ಟು ಜಲ್ದಿ. ಇದು ಏನೋ ಪರೀಕ್ಷಾವ ಅಂತ, ಅದಿಟ್ಟು ಮುಗಿಸಿ ಬರ್ತೀನಪ್ಪ. 8 ದಿನ ಬಂದಿದ್ದು ಹೋಗ್ತೀನಿ ಅಂತಂದನ. ಬರ್ತಾನ ತಗೋ ಆದಷ್ಟು ಜಲ್ದಿ. ನಾನು ಕರೆ ಹೇಳ್ಬೇಕಂತಂದ್ರೆ ಇದೇ ಸರಿ ನಿಮ್ಮ ಜೊತೆನೇ ಬರ್ಬೇಕಂತ ಭಾಳ ಅನ್ಕೊಂಡಿದ್ರಿ. ಆದ್ರೆ ಏನು ಮಾಡಬೇಕು, ಇಲ್ಲಿ ಮನೆ ಕಡೆಗೆ ಒಂದು ಯಾರು ಇಲ್ದಂಗೆ ಆಗ್ಬಿಡ್ತದ. ಹಂಗಾಗಿ ಸುಮ್ಮಾಗ್ಬಿಟ್ಟ. ಬರ್ತೀನಿ ಅಂದನಲ್ಲ ತಗೋರಿ. ಒಂದು 8-10 ದಿನ ಇರ್ತಾನಂದ್ರೆ ಚಂದೇ ಆಯ್ತು. ಯಾವಾಗ ಬರ್ತಾನಂತೆ ಕಾಯ್ಕೊಂಡು ಕುಂತು ಬಿಡ್ತೀನಿ. ಈಗ ಮತ್ತೆ ಏನಿಲ್ಲ, ಬರ್ರಿ. ಕೈ ಕಾಲು ತಕ್ಕೊರಿ, ಒಂದಿಟ್ಟು ಇಲ್ಲ ಜಳಕಕ್ಕೆ ಅದು ನೀರು ಇಡ್ತೀನಿ, ಜಳಕ ಅದು ಮಾಡ್ರಿ. ಅಡುಗೆ ಅದು ಮಾಡಿ ನೀವು ಬಿಸಿದು ಊಟ ಅದು ಮಾಡಟ್ರಿ. ಇದು ಶಾರದಾ, ಜಳಕಕ್ಕ ನೀರಿಟ್ಬಿಡು. ಒಂದಿಟ್ಟು ಜಳಕ ಅದು ಮಾಡಿ ಊಟ ಅದು ಮಾಡ್ತೀನಿ. ಮತ್ತ ಯಾರ ಬಂದಿರ ನನಗೆ ಕೇಳ್ಕೊಂಡು. ಇವರು ಹಾಂ, ರಾಮಣ್ಣ ಬಂದಿನಿ ನೋಡ್ರಿ. ಯಾ ಕೇಳ್ಕೊಂಡು ನಿಮ್ಗೆ. ರಾಮಣ್ಣ ಬಂದಿದ್ದ? ಎದಕ್ಕ ಏನ್ ಕೆಲ್ಸ ಇತ್ತಂತೇನು? ಅದೇ ರೊಕ್ಕ ಬೇಕಾಗಿತ್ತಂತ, ಅದಕ್ಕೆ ಮತ್ತು ಸಾವ್ಕಾರ ಕಡೆ ಕೇಳಕ್ಕೆ ಬಂದಿದ್ರಿ ಅಂತ ಹೇಳಂತಂದನು. ಆಕಿ ಪದ್ಮ ಏನೋ ಊರಿಗೆ ಹೋಗ್ಲಕತ್ತೇಳಂತ. ಅದಕ್ಕೆ ಬಟ್ಟೆ ಅದು ತೊಗೊಂಡು ಬರ್ಬೇಕಲ್ಲ, ಭಾಳ ವರ್ಷಕ್ಕೆ ಬಂದಾಳ ಅಂಥೇಳಿ ರೊಕ್ಕ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಕೇಳಕ್ಕೆ ಬಂದೀನು. ಹೌದೇನು? ಮತ್ತ ಹಂಗಿತ್ತಂದ್ರ ಕೊಡ್ಬೇಕು ಬೇಡ ನೀನು ಶಾರದಾ? ಕೊಟ್ಟು ಕಳ್ಸೋದಿತ್ತು. ನನಗೇನು ಗೊತ್ತಾಗಲ್ಲೇನ್ರಿ? ನನಗೂ ಗೊತ್ತಾಗ್ತದೆ ತಗೋರಿ. ಖಾಲಿ ಕೈಲಿ ನಾ ಯಾಕೆ ಕಳಿಸ್ಲಿಕ್ಕೆ ಹೋಗ್ಲಿ, ಕೊಟ್ಟು ಕಳ್ಸೀನಿ. ಒಂದು 4,000 ರೂಪಾಯಿ ಕೊಟ್ಟೀನಿ, ಲೆಕ್ಕಕ್ಕೆ ಹಚ್ಕೋರಿ ಅದು. ಏನೇ ಅನ್ನ ಶಾರದಾ, ಇವ ನಮ್ಮ ರಾಮಣ್ಣೆ ತಂಗಿ ಅಂತೇಳಿ ಭಾಳ ಬಡ್ಕೋತಾನ. ಅಕ್ಕಿಗೆ ಒಂದು ಈಟ ಅಣ್ಣ ಅನ್ನೋದು ಏನಿಲ್ಲ ಪದ್ಮಗ. ಹಂಗ ಏನಾರ ಅಣ್ಣ ಅನ್ನೋದು ಇತ್ತಂತಂದ್ರ ಇಷ್ಟು ಬಡತನ್ಯಾಗ ಅದನ್ನ ಅಣ್ಣ ಅಂತೇಳಿ ಒಂದು ಈಟ ಏನಾರ ಕೈ ಹಚ್ಚತೀಳ, ಏನಾರ ಸಹಾಯ ಮಾಡ್ತೀಳ. ಆ ಹುಡುಗಿಗರ ಏನಾರ ಇರ್ಲಿಕ್ಕೆ ಒಂದು ಸಸಿ ಇದ ಅಂತೇಳಿ ಅದಕ್ಕರ ಒಂದು ಏನಾರ ತರೋದು ಮಾಡೋದು ಏನಾರ ಮಾಡ್ತೀಳ, ಇಲ್ಲ ಸಾಲಿದು ಏನಾರ ಒಂದು ಜವಾಬ್ದಾರಿ ತಗೋತಿಳಕಿ. ಅಕ್ಕಿ ಆಯ್ತು, ಅಕ್ಕಿ ಒಂದು ದೊಡ್ಡ ಮನೆ ಸೇರಿದಳು, ಮುಗೀತು ಅಂತಾಳಕಿ. ಭಾರಿ ಇಂಥವ್ರು ಹೆಣ್ಮಕ್ಳು ಇದ್ರೆ ಭಾಳ ಕಷ್ಟ ನೋಡು. ರಾಮಣ್ಣನ ಅಂತೇಳಿ ಸುಮ್ ಕುಂತಾನ. ಮತ್ತು ಯಾರ ಬೇರೆ ಆಗಿರಂತಂದ್ರೆ ಇಷ್ಟೊತ್ತಿಗೆ ನಿಂದೆಲ್ಲ ನಿಂತು ಮಾಡಿವ ನಾವು. ನಮ್ಮದು ಏನಾರ ಒಂದಿಟ್ಟು ನೋಡ್ಕೊತ ಬಾ ಅಂಥೇಳಿ ಒಂದಿಟ್ಟು ಕೈ ಹಚ್ಚಂತೇಳಿ ಎದ್ರೆ ಕೇಳ್ಬಿಡ್ತಿರು. ಇವ ಎದಕ್ಕೂ ಆಸೆ ಪಡಲ್ಲ, ರೊಟ್ಟಿ ಬೆಲ್ಲ ನಂಬಿ ಬದುಕ್ಲಕತ್ತಾನ. ಹಾಗಾಗಿ ಆಕಿಗೆ ಯಾರು ಹೇಳೋರು ಇಲ್ದಂಗೆ ಆಗ್ಬಿಟ್ಟ. ರಾಮಣ್ಣನ್ ಬಡತನ ಅವ್ನ ಮಗಳಿಂತ ದೂರ ಆಗಂಗ್ ಕಾಣಿಸ್ತದ. ಯಾಕಂದ್ರೆ ಈಕಿ ಪದ್ಮ ಅಂತೂ ಏನ್ ಕೈ ಹಚ್ಚಂಗಿಲ್ಲ. ಇನ್ನ ಅವನಿಗೆ ಪಾಪ ಯಾರು ಟೈಮ್ ಹೊಡೆಯೋರದಾರ. ಮಗಳೆಲ್ಲ ಮಗಳು ಒಂದೇ. ಈಗ ಆಕಿ ಏನೋ ಓದೋದ್ರಾಗ ಅದು ಹುಷಾರದಾಳಂತ. ಮುಂದೆ ಚಂದ ಓದಿ ಏನಾರ ನೌಕರಿ ಅದು ತಗೊಂಡೋಳು ಮಾಡಿದಳು ಅಂತಂದ್ರ ಆವಾಗ ಅವ್ರ ಸಂಸಾರ ಸುಧಾರಿಸ್ತದ ನೋಡು.
ಹೌದಂತ ನೋಡ್ರಿ ಆ ಹುಡುಗಿ ಭಾಳ ಹುಷಾರದ ಅಂತ. ಇಲ್ಲಿ ನಮ್ಮ ಆಳ್ ಮಕ್ಕಳನ್ನು ಅಂತಿರ್ತಾವ, ರಾಮಣ್ಣ ಯಾವಾಗಾರ ಬರ್ತಾನಲ್ಲ, ನಿಮ್ಮ ಮಗಳು ಭಾರಿ ಹುಷಾರದಾಳ ಬಿಡಪ್ಪ, ನಮ್ಮ ಮಕ್ಕಳಿಗೆ ಓದಂದ್ರು ಓದಲ್ಲ, ನಿನ್ನ ಮಗಳು ಭಾರಿ ಹುಷಾರದಾಳ ಅಂತ ಹೇಳ್ತಿರ್ತಾರಲ್ಲ, ಅವಾಗ ಕೇಳಿ ನಾನು ನೋಡು ಎಷ್ಟೊತ್ತಾಯ್ತು ನಿಮ್ಗೆ ನಿಂದಿರ್ಸೆ ಮಾತಾಡ್ಲಾಕತ್ತೀನಿ. ಒಂದಿಟ್ಟು ಕುರ್ಚಾರ ತಂದು ಹಾಕ್ಬೇಕಾ ನಾನು? ಊರಿನಿಂದ ಹೈರಾಣಾಗಿ ಬಂದಿರ್ತೀರಿ, ಒಂದು ಗಿಲಾಸ್ ನೀರೆಲ್ಲ ತೊಗೊಂಡು ಬರ್ಬೇಕಾ ನಾನು? ಯಾವುದು ತಲೆಗೆ ಬಂದಿಲ್ಲ, ಹಾಗೆ ಮಾತಿಗೆ ಹತ್ತಿಬಿಟ್ಟಿನಿ ನೋಡ್ರಿ ನಾನು. ತಡ್ರಿ ಒಂದಿಟ್ಟು ಕುರ್ಚಿ ತೊಗೊಂಡು ಬರ್ತೀನಿ, ಹಂಗೆ ಒಂದು ಗಿಲಾಸ್ ನೀರು ತೊಗೊಂಡು ಬರ್ತೀನಿ. ಬ್ಯಾಡ ಬೇಡ ಶಾರದಾ, ಈಗ ಎದಕ್ಕ ಕುರ್ಚಿ ನೀರ ಎಲ್ಲ ಏನು ಬೇಡ. ಒಂದಿಟ್ಟು ನೀರಿಡು ಜಳಕಕ್ಕೆ. ಜಳಕ ಮಾಡಿ ಊಟ ಅದು ಮಾಡಿ ಒಂದಿಟ್ಟು ಮಕ್ಕೋತೀನಿ. ಆಯ್ತು ತಗೋರಿಗ, ಜಾಗಕ್ಕೆ ನೀರು ಇಡ್ತೀನಿ. ಈಗ ನೋಡ್ರಿ ನೀವೇ ನೋಡ್ಲತ್ತೀರಿಲ್ಲ, ಬಂದು ಎಷ್ಟೊತ್ತಾಯ್ತು ಇಲ್ಲಿ ಹಾಗೆ ನಿಂತು ಬಿಟ್ಟಿರಿ. ಅದೇ ಇಲ್ಲಿ ಒಂದು ತೂಗು ಎಲೆ ಇತ್ತಂತಂದ್ರೆ ಆರಾಮಾಗಿ ಬಂದು ಅದ್ರ ಮೇಲೆ ಕುಂತು ಮಾತಾಡ್ತಿದ್ರೆ ಇಷ್ಟೊತ್ತಿಗೆ. ಅದಕ್ಕೆ ನಾ ಬಡ್ಕೊಳಕತ್ತೀನಿ ನಿಮ್ಗೆ, ತೂಗು ಎಲೆ ಹಾಕಿಸ್ರಿ ಹಾಕಿಸ್ರಿ ಅಂತ. ನೀವು ಮಾತ್ರ ಕಿವ್ಯಾಗ ಹಾಕೊಳತ್ತಿಲ್ಲ. ಊರಿಗೆ ಹೋಗೋದಿತ್ತಲ್ಲ ಶಾರದಾ, ಹಂಗಾಗಿ ಹಾಕ್ಸೋದಾಗಿಲ್ಲ. ಆಯ್ತು ಈಗ ಬಂದಿನಲ್ಲ, ಹಾಕಿಸ್ತೀನಿ ಒಂದ್ 2 ದಿನದಾಗ. ಇದು ಶಾರದಾ, ಆ ತೂಗು ಎಲ್ಲೂ ಇರಲಕ್ಕ ಇಲ್ಲಿ ಒಂದು ಸೋಫಾ ಸೆಟ್ ಹಾಕಿಸ್ರಿ ಹೆಂಗತ್ತದ? ಬಂದವ್ರಿಗೆ ಮಾಡ್ದವ್ರಿಗೆ ಕೂಡ್ಲಕ್ಕ ಮಾಡ್ಲಕ್ಕ ಚಂದನು ಅನಿಸ್ತದಲ್ಲ. ಅದು ಪ್ಯಾಟಿ ಸಿಸ್ಟಮ್ ಎಲ್ಲ ಬ್ಯಾಡ್ರಿ, ಅದು ನನಗೆ ಚಂದ ಅನ್ಸಲ್ಲ, ಬ್ಯಾಡ ನನಗೆ. ಇದೆಲ್ಲ ಜಾಗ ಖಾಲಿ ಖಾಲಿ ಬೇಕು ನನಗಿಷ್ಟೇ. ಅದು ಸೋಫಾ ಸೆಟ್ ಅದು ಹಾಕಿದ್ರೆ ಅರ್ಧ ಜಾಗನೇ ತುಂಬ ಹೋಗ್ತದ, ಬ್ಯಾಡ. ಇಲ್ಲೊಂದು ತೂಗು ಎಲೆ ಹಾಕಿಸ್ರಿ ಸಾಕು. ಅದು ಸೋಫಾ ಸೆಟ್ ಬೇಕಿದ್ರೆ ಹಾಕಿಸ್ಲಿಕ್ಕ ಈ ಕಡೆ ಎಲ್ಲಾರ ಬೇರೆ ಕಡೆ ಜಾಗ ಮಾಡಿದ್ರು ಆಯ್ತು. ಈಗ ಇಲ್ಲೇನು ಹಾಕೋದು ಬ್ಯಾಡ. ಹೌದಾ? ಆಯ್ತು ತಗೋ, ಹೋಗ್ ಒಂದಿಟ್ಟು ಜಳಕಕ್ಕೆ ನೀರಿಡಪ್ಪ. ನಾನು ಒಂದಿಟ್ಟು ಜಳಕ ಮಾಡಿ ಊಟ ಮಾಡಿ ಮಕ್ಕೋತೀನಿ. ಜೀವ ಹೈರಾಣ ಆಗ್ಬಿಟ್ಟದ. ಆಯ್ತು ತಗೋರಿಗ ಇಡ್ತೀನಿ.